ತುಂಬ ಚೆನ್ನಾಗಿದೆ. ಆಲ್ಫಾ ಆ ಹೆಸರಿಗೆ ತಕ್ಕಂಗೆ ಕ್ವಾಂಟಿಟಿ ಕ್ವಾಲಿಟಿ ಎರಡನ್ನೂ ಕೊಟ್ಟಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಒಂದು ಹೀರೋ ಹೇಮಂತ್ ಅವರು ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ ಅನ್ನೋದು ಸಿನಿಮಾದ ಮೂಲಕ ನಾವು ತಿಳ್ಕೊಳ್ಬೋದು. ಅದ್ರ ಜೊತೆಗೆ ಅಂದರೆ ವರ್ಕೌಟ್ ಮಾಡೋದು, ಬಾಡಿ ಬೆಳೆಸ್ಕೊಳ್ಳುವಂಥದ್ದು, ಆಬ್ವಿಯಸ್ಲಿ ಇಟ್ ಈಸ್ ಆಲ್ ಲೈಕ್ ಒಂದಿನ 2 ದಿನದ ಕೆಲಸ ಅಂತೂ ಅಲ್ವೇ ಅಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆಬ್ವಿಯಸ್ಲಿ ನಾನಿವತ್ತು ಆಲ್ಫಾ ಸಿನಿಮಾ ನೋಡೋಕ್ಕೆ ಬಂದಿದ್ದೇನೆ. ನಮ್ಮ ಹೀರೋನ ವಿಲನ್ ಲುಕ್ಕಲ್ಲಿ ನಾನು ನೋಡಿ ಸಿಕ್ಕಾಬಡೆ ಖುಷಿ ಪಡೋದಕ್ಕೆ. ಸೊ ನಮ್ಮ ಮಚ್ಚ ಕಾರ್ತಿಕ್ ಮಹೇಶ್ ಅವ್ರನ್ನ ತುಂಬ ಕ್ಯೂಟ್ ಆಗಿ ಬಬ್ಲಿ ಆಗಿ ತುಂಬ ಕಡೆ ನಾವು ನೋಡಿರ್ತೀವಿ, ಅದೇ ರೀತಿಯಾಗಿ ಇಷ್ಟಪಟ್ಟಿರ್ತೀವಿ. ಸೊ ನನಗೆ ಬೇಸಿಕಲಿ ನಾನು ಇದನ್ನು ತುಂಬ ಕಡೆ ಹೇಳಿದ್ದೀನಿ, ಹೀರೋಗಳಿಗಿಂತ ವಿಲನ್ಗಳು ಸಿಕ್ಕಾಬಟ್ಟೆ ಇಷ್ಟ ಆಗ್ತಾರೆ ಅಂತ. ಸೊ ಇವತ್ತು ನಾನು ಇಷ್ಟಪಡೋ ಥರದ ವ್ಯಕ್ತಿನೇ ವಿಲನ್ ಆಗಿರೋದು ಇನ್ನೂ ಹೆಚ್ಚಿನ ಖುಷಿ ತಂದುಕೊಟ್ಟಿದೆ ನನಗೆ. ಸೊ ಅವ್ರನ್ನ ವಿಲನ್ ಆಗಿ ಬಾಬಿ ಆಗಿ ನೋಡೋದಕ್ಕೆ ಐ ಆಮ್ ಲೈಕ್ ಸೋ ಹ್ಯಾಪಿ. ಆ್ಯಂಡ್ ನನ್ನ ಥರ ತುಂಬ ಜನ ಎಕ್ಸೈಟೆಡ್ ಆಗಿ ಅವ್ರನ್ನ ನೋಡ್ತಾರೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಹೊಸದೊಬ್ಬ ವಿಲನ್ ಹುಟ್ಕೊಂಡ್ರು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಐ ವಿಶ್ ಕಾರ್ತಿಕ್ ಮಹೇಶ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಇದನ್ನು ಪ್ರೆಸೆಂಟ್ ಮಾಡಿರೋಂಥ ವಿಜಯ್ ಸರ್ ಡೈರೆಕ್ಟರು, ಅವ್ರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್. ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಎಲ್ಲ ಸಿನಿಮಾಗಳನ್ನ ಮೆಚ್ಕೊಳ್ಳಿ, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಈ ಒಂದು ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಕೂರಿಸುತ್ತೆ ಪ್ರತಿಯೊಂದು ಕಂಟೆಂಟನ್ನು. ನಾನು ಏನೋ ಒಂದು ಕಂಟೆಂಟ್ ಮಿಸ್ ಆಯ್ತಲ್ಲ ಅನ್ಬೇಕಾದ್ರೆ ಮ್ಯೂಸಿಕ್ ಮೂಲಕ ಅದು ಕನ್ವೆ ಆಗ್ತಾಯಿತ್ತು ಅನ್ನೋ ಥರ ಒಂದು ಫೀಲ್ನ ತಂದುಕೊಡುತ್ತೆ. ಓವರಾಲ್ ಇಟ್ಸ್ ಅ ವೆರಿ ಗುಡ್ ಫಿಲ್ಮ್. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಿ. ಆಲ್ಫಾ ಇಸ್ ಅ ಬ್ಯೂಟಿಫುಲ್ ಫಿಲ್ಮ್. ಮೂವಿ ಸೂಪರ್ ಆಗಿದೆ. ಆ್ಯಕ್ಚುಲಿ ಎಲ್ಲರೂ ನೋಡಬೇಕಾಗಿರೋ ಮೂವಿ. ಸ್ಟಾರ್ ಕಾಸ್ಟ್ ಆಗಿರ್ಬೋದು, ಡೈರೆಕ್ಷನ್, ಕತೆ ಆಗಿರ್ಬೋದು, ಒಂದು ಡ್ರಗ್ಸ್ ಬಗ್ಗೆ ಒಂದು ಸ್ಪೆಷಲ್ ಮೆಸೇಜ್ ಆಗಿರ್ಬೋದು, ಆ್ಯಂಡ್ ಡೈಲಾಗ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಎಲ್ಲನೂ ಸೂಪರ್ ಆಗಿದೆ. ಇಟ್ಸ್ ಅ ವೆರಿ ಎಂಟರ್ಟೈನಿಂಗ್ ಮೂವಿ. ನನಗೆ ಸಿನಿಮಾ ಇಷ್ಟ ಆಯಿತು. ಸಿನಿಮಾದಲ್ಲಿ ಬಾಬಿ ಅನ್ನೋ ಪಾತ್ರ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನನ್ನ ಫ್ರೆಂಡ್ ಮಾಡಿರೋ ಕ್ಯಾರೆಕ್ಟರ್, ಸೊ ಅವ್ರನ್ನ ನಾನು ಮೊದಲನೇ ಬಾರಿಗೆ ದೊಡ್ಡ ಪರದೆಯಲ್ಲಿ ನೋಡ್ತಾ ಇರೋದು ಆ್ಯಸ್ ಅ ವಿಲನ್. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಅಂತಲೇ ಬಂದೆ. ಸಿನಿಮಾ ಕೂಡ ತುಂಬ ಚೆನ್ನಾಗಿದೆ. ಸರ್, ಈಗ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಂದ್ರೆ ಒಂದಿಷ್ಟು ಕನಸುಗಳಿರುತ್ತೆ. ಇವತ್ತು ತೆರೆ ಮೇಲೆ ನಿಮ್ಮನ್ನು ನೀವು ನೋಡ್ಕೊಂಡಾಗ ಫಸ್ಟ್ ಹೇಗೆ ಸರ್? ಮೊದಲನೇದಾಗಿ ತುಂಬ ಖುಷಿ ಆಯಿತು. ಎಲ್ಲನೂ ಮಾಡಿದ್ವಿ, ನಮ್ಮ ಪ್ರಯತ್ನ ಎಲ್ಲನೂ ಪಟ್ಟಿದ್ವಿ. ವರ್ಡ್ ಆಫ್ ಮೌತು ರಿಪೋರ್ಟ್ಗೆ ವೆಯ್ಟ್ ಮಾಡ್ತಾಯಿದ್ರಿ. ದೇವ್ರ ದಯೆಯಿಂದ ಸ್ಟಾರ್ಟಿಂಗಿಂದನೂ ಕ್ಲಾಪ್ಸು, ಆ ಶಿಲೆಗಳು ಕೆಳಗಡೆಯಿಂದ ನಮ್ಗೆ ಅಲ್ಲಿ ಮೇಲೆವರೆಗೂ ಅಷ್ಟು ಕೇಳಿಸ್ತಾ ಇತ್ತು. ಸೊ ಫುಲ್ ಖುಷಿ ಆಯಿತು ಸರ್. ಅದೊಂದಕ್ಕೆ ಕಾಯ್ತಾ ಇದೆ ಇಷ್ಟು ದಿನನೂ. ವರ್ಡ್ ಆಫ್ ಮೌತು ಜನಕ್ಕೆ ಇಷ್ಟ ಆಗಬೇಕು, ಅದಾದಮೇಲೆ ಹೋಗಬೇಕು, ಪಾಸಿಟಿವ್ ರೆಸ್ಪಾನ್ಸ್ ಬರಬೇಕು ಅಂತ. ತುಂಬ ಪಾಸಿಟಿವ್. ಕಾಮಿಡಿಗೆ ನಗ್ದಿದ್ದಾರೆ, ಬಾಡಿಗೆ ಶಿಲೆ ಹೊಡೆದಿದ್ದಾರೆ, ಕತೆಯಾಗಿ ಮಾಡಿದ್ದಾರೆ. ಎಲ್ಲರೂ ನೆಕ್ಸ್ಟ್ ಲೆವೆಲ್ ರೆಸ್ಪಾನ್ಸ್ ಸಿಕ್ಕಿದೆ. ಇಲ್ಲ ಥಿಯೇಟ್ರ್ ಒಳಗಡೆ, ಇನ್ನು ಆಚೆ ಬಂದಿಲ್ಲ, ಒಳಗಡೆ ಫುಲ್ ಎಂಗೇಜಿಂಗ್ ಆಗಿ ಅಷ್ಟೊತ್ತು ಎಲ್ಲ ಜನ ನಗಿದ್ರು, ಎಂಜಾಯ್ ಮಾಡಿದ್ರು, ಫೀಲ್ ಆದರು, ಬೇಜಾರು ಆದರು, ಆ ಫೈಟ್ಗಳು ಎಂಜಾಯ್ ಮಾಡಿದ್ರು, ಎಲ್ಲರೂ ಮಾಡಿದ್ರು. ಫುಲ್ ಖುಷಿ ಆಯಿತು ಸರ್. ಇದು ಒಂದೇ ನನಗೆ, ಎಲ್ಲನೂ ನಾವು ಮಾಡಿದ್ವಿ. ವರ್ಡ್ ಆಫ್ ಮೌತು ಪಾಸಿಟಿವ್ ರಿಪೋರ್ಟ್ ಬೇಕು, ಅದೊಂದೇ ಮೇಯ್ನು ಅಂತೆಲ್ಲ ವೆಯ್ಟ್ ಮಾಡಿದ್ವಿ. ದೇವ್ರ ದಯೆಯಿಂದ ಅದೆಲ್ಲ ಆಗಿದೆ. ಜನ ಎಲ್ಲರಿಗೂ ಇದನ್ನು ಸ್ಪ್ರೆಡ್ ಮಾಡಿ ಎಲ್ಲರಿಗೂ ಹೇಳಿ ಸರ್. ತುಂಬ ಖುಷಿ ಆಯಿತು ಸರ್. ಈಗ ಒಂದು ಸಿನಿಮಾನ ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ, ಒಂದು ಮೆಸೇಜ್ ಇದೆ ಅನ್ನೋಂಥದ್ದು ಹೌದು ಸರ್. ಆಡಿಯನ್ಸ್ ಹೇಳ್ತಾ ಇರೋದು ಅದೇ ಹೇಗೆ? ಆ ಮೆಸೇಜ್ಗೆ ಬಂದಿದ್ದ ಚಪ್ಪಾಳೆ ತುಂಬಾ ಖುಷಿ ಆಯಿತು. ಎಂಟರ್ಟೈನ್ಮೆಂಟ್ ಜೊತೆಗೆ ಇಷ್ಟೊಳ್ಳೆ ಮೆಸೇಜು. ನಾವು ಫಸ್ಟ್ ಚೇಂಜ್ ಆಗಿ, ನಮ್ಮ ಮನೇಲಿ ಚೇಂಜ್ ಆಗಿ, ಆಮೇಲೆ ಮನೆಯವ್ರು ತಪ್ಪು ಮಾಡಿದ್ರೆ ಮುಚ್ಚಿಡಬಾರ್ದು, ಯಾರೇ ತಪ್ಪು ಮಾಡಿದ್ರೆ ಮುಚ್ಚಿಡಬಾರ್ದು ಅನ್ನೋದು ಆ ಮೆಸೇಜ್ಗೆ ಎಲ್ಲರೂ ಆ ಕ್ಲಾಪ್ಸ್ ಹೊಡೆದಾಗ ಗೊತ್ತಾಯಿತು ಗೆದ್ವಿ ನಾವು ಅಂತ. ತುಂಬ ಖುಷಿ ಆಯಿತು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಜನಗಳ ರೆಸ್ಪಾನ್ಸ್ ನೋಡಿ ನನಗೂ ತುಂಬ ಖುಷಿ ಆಗ್ತಿದೆ. ಒಂದು ಮಟ್ಟಿಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು, ಕಾನ್ಫಿಡೆನ್ಸ್ ಇತ್ತು. ಅದ್ರ ಜೊತೆಗೆ ಸ್ವಲ್ಪ ಭಯನೂ ಇತ್ತು, ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋದನ್ನ. ಬಟ್ ಅವರೆಲ್ಲ ರೆಸ್ಪಾನ್ಸ್ ನೋಡಿ ಹೊರಗಡೆ ಬಂದಮೇಲೆ ಬಾಬಿ ಅಂತ ಕಿರ್ಚ್ತಾ ಇರೋದನ್ನು ನೋಡಿ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಫೈನಲಿ ರಿವೀಲ್ ಆಯಿತು ಕ್ಯಾರೆಕ್ಟರ್. ಆ್ಯಕ್ಚುಲಿ ಸಿನಿಮಾ ರಿಲೀಸ್ ಆಗೋವರೆಗೂ ನನ್ನ ಕ್ಯಾರೆಕ್ಟರ್ಸು ಎಲ್ಲೂ ರಿವೀಲ್ ಮಾಡಿರಲಿಲ್ಲ. ಕಾರ್ತಿಕ್ ಅಂತಲೇ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಒಂದು ಅಂಡರ್ವರ್ಲ್ಡ್ ನೇಮ್ ಒಂದಿತ್ತಲ್ಲ ಬಾಬಿ ಅಂತ, ಅದನ್ನ ಇವಾಗ ಎಲ್ಲ ರಿವೀಲ್ ಆಗಿದೆ. ಸೊ ಐ ಹೋಪ್ ಜನ ಇನ್ನೂ ಹೆಚ್ಚಾಗಿ ಬಂದು ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾನ ಗೆಲ್ಸಿದ್ರೆ ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಅಲ್ಲ, ಅದು ಜನ ಏನು ಕರೀತಾರೆ ಅಂತ ಅವ್ರಿಗೆ ಬಿಟ್ಟಿದ್ದಷ್ಟೇ. ಬಟ್ ಒಂದು ಕ್ಯಾರೆಕ್ಟರ್ ಮೂಲಕ ಜನ ಅಷ್ಟು ಇಷ್ಟಪಟ್ಟು ಆ ಕ್ಯಾರೆಕ್ಟರ್ ಮೂಲಕ ನಮ್ಮನ್ನು ಗುರುತಿಸ್ತಾ ಇದ್ದಾರೆ ಅಂತಂದರೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ಬೇರೆದಿಲ್ಲ. ಸೊ ಐ ಹೋಪ್ ಆ ಕ್ಯಾರೆಕ್ಟರ್ ಮೂಲಕನೇ ನನ್ನ ಜನ ಆಶೀರ್ವಾದ ಮಾಡ್ತಾರೆ ಅಂತ. ಲೆಟ್ಸ್ ವೆಯ್ಟ್ ಸರ್, ಲೆಟ್ಸ್ ವೆಯ್ಟ್.
ಥ್ಯಾಂಕ್ ಯು ಐ ಹೋಪ್ ನೀವು ಇಷ್ಟಪಟ್ರಿ ಅಂತ. ಚೆನ್ನಾಗಿದೆ, ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿದೆ, ಹೀರೋಯಿನ್ನು ವಿಲನ್ಗಳು ಎಲ್ಲ ಚೆನ್ನಾಗಿದೆ. ಓವರಾಲ್ ಎಲ್ಲ ಆ್ಯಕ್ಟಿಂಗ್ ವೈಸ್ ಆಗಲಿ, ಫೈಟಿಂಗ್ ವೈಸು, ಡ್ಯಾನ್ಸು, ಸಾಂಗ್ಗಳಂತೂ ಅಲ್ಟಿಮೇಟ್ ಆಗಿದೆ. ಆ BGM ಅಂತೂ ನೆಕ್ಸ್ಟ್ ಲೆವೆಲ್ಲು. ಒಳ್ಳೆ ಯಾವುದೋ ಸ್ಟಾರ್ ಹೀರೋ ಮೂವಿಗಳಿಗೆ ಕೊಟ್ಟಿರೋ ಥರ BGM ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಹೊಸ ಹೀರೋಗಳು ಬರ್ತಾ ಇರಬೇಕು, ಹೊಸತನ ತರಬೇಕು. ಕನ್ನಡದಲ್ಲಿ ಸ್ಯಾಂಡಲ್ವುಡಲ್ಲಿ ಹೊಸ ಅಲೆ ಎಬ್ಬಿಸ್ತಾ ಇರಬೇಕು. ಚೆನ್ನಾಗಿದೆ ಸರ್ ಮೂವಿ. ಹೇಗಿತ್ತು ಸಿನಿಮಾ? ಇಷ್ಟ ಆಯ್ತಾ ಎಲ್ಲರಿಗೂ? ಖಂಡಿತ ಈಗ ಆಡಿಯನ್ಸ್ಗಂತೂ ಇಷ್ಟ ಆಗಿದೆ. ಸೊ ನೀವು ಜನ ಆಡಿಯನ್ಸ್ ಆಗಿ ಜೊತೆಗೆ ನೋಡಿದಾಗ ಹೇಗೆ ಅನ್ನಿಸ್ತು? ತುಂಬ ಇಮೋಷನಲ್ ಆಗಿಬಿಟ್ಟಿದೆ ನಾನು. ಶುಡ್ ಐ ಹೋಲ್ಡ್? ತುಂಬ ಇಮೋಷನಲ್ ಆಗಿಬಿಟ್ಟು ನಿಮ್ಮದೆಲ್ಲ ಸಪೋರ್ಟು ಮತ್ತು ಆಡಿಯನ್ಸ್ ಕನ್ನಡಿಗಾದ ಜನದು ಸಪೋರ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮದು ಮೊದಲನೇ ಸಿನಿಮಾ, ನಾನು ಕನ್ನಡ ಹುಡುಗಿನೇ ಅಲ್ಲ, ಬಟ್ ಇಷ್ಟೊಂದು ಸಪೋರ್ಟ್ ಮಾಡಿದೆ ನೀವು ನಮಗೆ. ಥ್ಯಾಂಕ್ ಯು ಸೋ ಮಚ್. ನಾನು ಕೇರಳ ಹುಡುಗಿ ಆ್ಯಕ್ಚುಲಿ, ಕನ್ನಡ ಕಲಿಬಿದ್ದು ನನ್ನ ಸಿನಿಮಾ ಮಾಡಿದೆ. ಸೊ ಇಷ್ಟೊಂದು ಪ್ರೋತ್ಸಾಹನ ಕೊಟ್ಬಿಟ್ಟು ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಎಲ್ಲರಿಗೂ. ಅಯ್ಯೋ ಸಾರಿ ಬಟ್ ಅದು ಯಾಕಂದರೆ ಅದು ಆಲ್ಫಾದು ಕ್ಯಾರೆಕ್ಟರ್ಗೆ ಶೇಪ್ ಮಾಡಿದೆ ಅಲ್ವಾ, ಇಷ್ಟು ಇಂಪಾರ್ಟೆಂಟ್ ಇತ್ತು ಅದು. ಯಾಕಂದರೆ ಮೇನ್ ಪ್ಲಾಟೇ ಅವ್ರದ್ದು ಅಪ್ಪದು ತಂದೆದು ಅರ್ಜುನ್ದು ಕಥೆನೇ. ಸೊ ಅಷ್ಟು ಇಂಪಾರ್ಟೆಂಟ್ ಇರಬೇಕು, ಅದು ಕಥೆಗೆ ಮೇನ್ ಇಂಪಾರ್ಟೆನ್ಸ್ ಇರಬೇಕು. ನನಗೆ ಏನು ಹೇಳೋಕ್ಕೇನೂ ಗೊತ್ತಿಲ್ಲ. ತುಂಬ ಇಮೋಷ್ನಲ್ ಆಗಿಬಿಟ್ಟಿದೆ ನಾನು. ಮತ್ತು ಎಲ್ಲ ಸೀನ್ಗೂ ಇಷ್ಟು ಮೋಟಿವೇಟ್ ಮಾಡಿದೆ, ಕ್ಲಾಪ್ ಸಿಕ್ಕಿದೆ, ಬಿಸಿಲು ಸಿಕ್ಕಿದೆ. ಸೊ ತುಂಬ ಖುಷಿ ಅನಿಸಿದೆ. ನಾನು ಫಸ್ಟ್ ಮೂವಿ ಅಲ್ವಾ, ಇಷ್ಟೊಂದೆಲ್ಲ ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಸೊ ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ಫಸ್ಟ್ ಸಿನಿಮಾ ನಮ್ಮದು. ಇಷ್ಟು ಚೆನ್ನಾಗಿ ನಮಗೆ ಸ್ಯಾಂಡಲ್ವುಡ್ಗೆ ಆಕ್ಸೆಪ್ಟ್ ಮಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡಿಗರು ಎಲ್ಲನೂ ಯಾವಾಗಲೂ ಔಟ್ಸೈಡ್ ಟ್ಯಾಲೆಂಟ್ಗೆ ಪ್ರೋತ್ಸಾಹ ಮಾಡ್ತಾರೆ. ಬಟ್ ನನಗೆ ಸ್ವಲ್ಪ ನರ್ವಸ್ ಇತ್ತು, ನನಗೆ ಕನ್ನಡ ಇಷ್ಟ ಆಗುತ್ತಾ ಇಲ್ಲ ಅಂದರೆ. ಬಟ್ ಇಷ್ಟು ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಮೋಟಿವೇಟ್ ಮೀ ಮೋರ್. ಥ್ಯಾಂಕ್ ಯು. ತುಂಬಾ ಖುಷಿ ಆಯಿತು. ಜಸ್ಟ್ ಸಿನಿಮಾ ನೋಡ್ಕೊಂಡು ಆಚೆ ಬಂದೆ. ಎಲ್ಲರೂ ರಿಯಾಕ್ಷನ್ನು, ರೆಸ್ಪಾನ್ಸಸ್ ಎಲ್ಲ ನೋಡಿದ್ರೆ ತುಂಬ ಖುಷಿ ಆಯಿತು. ಅಂದರೆ ಮುಂಚೆ ಹಿಂದಿನ ಇಂಟರ್ವ್ಯೂಸಲ್ಲಿ ಹೇಳ್ದಂಗೆ ಎಲ್ಲ ಥರದ ಒಂದು ಎಮೋಷನ್ಸು ಇದೆ. ಆ್ಯಕ್ಷನ್ ಆಗಲಿ, ಸಾಂಗ್ಸ್ ಆಗಲಿ, ಡ್ಯಾನ್ಸ್ ಆಗಲಿ, ರೊಮ್ಯಾನ್ಸ್ ಆಗಲಿ, ಎಮೋಷ್ನಲ್ ಕಾಂಟೆಂಟ್ ಆಗಲಿ, ಎಲ್ಲನೂ ಇದೆ. ನಿಮಗೆಲ್ಲ ಇಷ್ಟ ಆಯಿತಾ? ಸೊ ಎಲ್ಲನೂ ಇದೆ. ಒಂದು ಫುಲ್ ಮೀಲ್ಸ್ ತಿಂದಂಗೆ ನನಗಂತೂ ಫೀಲ್ ಆಯಿತು. ನನ್ನ ಜೊತೆ ಬಂದಿರೋವಂಥ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಅದೇ ಫೀಲಿಂಗ್ನ ನನಗೆ ಹೇಳಿದ್ರು. ಸೊ ತುಂಬಾ ಖುಷಿ ಇದೆ. ಸಾರಿ, ನನ್ನ ಹೆಸರು ಅಯ್ಯನ. ಈ ಸಿನಿಮಾದ ಹೀರೋ ವಿಜಯ್. ಏಕೆಂದರೆ ಹಿಂದೆ ಗೀತಾ ಸಿನಿಮಾ ಮಾಡಿದರು, ಫಸ್ಟ್ ಸಿನಿಮಾ. ತದನಂತರ ಹೊಯ್ಸಳ ಮಾಡಿದರು. ಇದು 3ನೇ ಸಿನಿಮಾ ಅವ್ರದ್ದು. ಅವರು ನನಗೆ ಅನಿಸಿದ್ದು ನಿಜವಾದ ಹೀರೋ. ಅವ್ರ ಜೊತೆಗೆ ದೀಪು ಎಸ್ ಕುಮಾರ್ ಎಡಿಟಿಂಗು, ಅನೂಪ್ ಸಿಳಿನ್ ಅವ್ರ ಮ್ಯೂಸಿಕ್ಕು. ಸೊ ಎಲ್ಲ ತಂತ್ರಜ್ಞರು ಹೀರೋಗಳಾಗಿ ಮಾಡಿರೋಂಥ ಚಿತ್ರ. ಒಂದು ಮಧ್ಯಮ ವರ್ಗದ ಕುಟುಂಬದ ಒಂದು ಬವಣೆ, ಮತ್ತು ತಂದೆ ಮಗನ ಬಾಂಧವ್ಯ, ಅದ್ರ ಜೊತೆಗೆ ಪೊಲೀಸ್ ವ್ಯವಸ್ಥೆ, ಅದರಲ್ಲಿರೋ ಹುಳುಕು ಎಲ್ಲನೂ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಡೈಲಾಗ್ ವೈಸು ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ. ಅಂದರೆ ವಾಷಿಂಗ್ ಮಿಷಿನ್ ತೊಗೋಬೋದು, EMI ಕಟ್ಬೋದು, ಐರನ್ ಬಾಕ್ಸ್ ತೊಗೋಬೋದು, ಜೊತೆಗೆ ದುಡ್ಡು ಎಣಿಸೋ ಮಿಷಿನ್ ತೊಗೋಬೇಕು ಅನ್ನೋ ಡೈಲಾಗ್ ಆಗಿದೆ. ಆಮೇಲೆ ತಂದೆ ಮಗನ ಬಗ್ಗೆ ಇರೋ ಅಂಥ ಮಾತುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಹೀರೋ ಆಗಿ ನಟಿಸಿರೋದು ನಮ್ಮ ಹುಡುಗ. ತುಂಬ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾನೆ. ಅದ್ರ ಜೊತೆಗೆ ಅಚ್ಯುತ್ ಕುಮಾರ್ ಸರ್ ಅವರು ತಂದೆ ಪಾತ್ರದಲ್ಲಿ ನನಗೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ನೆನಪಾಯಿತು, ಯಶ್ ಸರ್ ಜೊತೆ ಅವರು ನಟಿಸಿದ್ದ ರೀತಿ. ಸೊ ಇಲ್ಲಿ ಅವರಿಬ್ಬರದ್ದು ಜೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಪ್ರತಿಯೊಂದು ಆರ್ಟಿಸ್ಟು ಇಂಟರ್ವಲ್ ಬ್ಲಾಕ್ ಆದಮೇಲೆ ಬರೋವಂಥ ಮಾಲ್ತೇಶ್ ಅವ್ರು ಇರೋ 10 ನಿಮಿಷನೇ ನಗಿಸ್ತಾರೆ ತುಂಬ. ಸೊ ಅದೊಂದು ಕಾಮಿಡಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಪ್ರತಿಯೊಬ್ಬ ಆರ್ಟಿಸ್ಟು, ಬಾಲು ನಾಗೇಂದ್ರ ಕಡ್ಡಿಪುಡಿ ತದನಂತರ ಮಾಡ್ತಿರೋದು, ಹೆಡ್ ಆ್ಯಂಡ್ ಬುಷಲ್ಲಿ ಮಾಡಿದರು, ಒಳ್ಳೆ ನಟ. ಸೊ ಅವ್ರ ಪಾತ್ರ ಆಗಿರಲಿ, ಎಲ್ಲರೂ ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಸೊ ನಿಮ್ಗಳ ಸಪೋರ್ಟಿಂದ ಹೊಸಬ್ರ ಚಿತ್ರಕ್ಕೆ ನಿಮ್ಮ ಪ್ರೀತಿ ಬೇಕು, ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಸರ್. ಈಗ ಆಲ್ಫಾ ಅಂದರೆ ಏನೋ ಅಂತ ಕುತೂಹಲ ಇತ್ತು. ಅಂದರೆ ಒಂದು ಸಿನಿಮಾ ಜೊತೆಗೆ ಒಂದು ಮೆಸೇಜ್ ಕೊಡುವಂಥ ಪಾತ್ರ ಕೆಲಸ ಕೂಡ ಆಗಿದೆ ಅನ್ನೋದು ಆ್ಯಸ್ ಅ ಡೈರೆಕ್ಟರ್ ಹೇಗೆ ಅನಿಸ್ತು? ಸರ್ ನೀವು ಹೇಳಬೇಕು, ನೀವು ಮೀಡಿಯಾದವ್ರಿಗೆಲ್ಲರಿಗೂ ಸಿನಿಮಾ ಇಷ್ಟ ಆಯಿತಾ? ನೋಡಿರೋರಿಗೆ ಇಷ್ಟ ಆಗ್ತಾ ಇದೆ. ಓಕೆ, ಸೊ ಅದೇ ಸದ್ಯಕ್ಕೆ ಅದೇ ಈಗಷ್ಟೇ ಮಾರ್ನಿಂಗ್ ಶೋ ಆಗಿದೆ. ಸೊ ಇನ್ನೂ ಹೆಚ್ಚಿನ ಜನ ನೋಡಬೇಕು, ನೋಡಿ ಅವ್ರ ರಿವ್ಯೂಸ್ನ ಹೇಳಬೇಕು. ವರ್ಡ್ ಆಫ್ ಮೌತಿಂದ ಈ ಸಿನಿಮಾ ನಿಲ್ಲಬೇಕು. ಯಾಕಂದರೆ ಹೊಸ ಹೀರೋಗೆ ಜನರಲಿ ದೊಡ್ಡ ಓಪನಿಂಗ್ ಸಿಗಲ್ಲ.
ಸೊ ಜನಗಳೇ ಸಪೋರ್ಟ್ ಮಾಡಿ ರಿವ್ಯೂಸ್ನ ನೋಡಿ ಜೆನ್ಯೂನ್ ಆಗಿರೋ ರಿವ್ಯೂಸ್ನ ನಂಬಿ ಯಾವುದು ಫೇಕ್ ರಿವ್ಯೂಸ್ನ ನಂಬೇಡಿ. ನೋಡ್ಬಿಟ್ಟೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ. ಸದ್ಯಕ್ಕೆ ಇಂಡಸ್ಟ್ರಿಯಲ್ ಆಗಲಿ ಅಥವಾ ನಿಮ್ಮ ಆಪ್ತರಾಗಲಿ ಏನಾದ್ರು ಹೇಳಿರೋದು ಗೊತ್ತಾಗ್ತಾ ಇದೆಯಾ? ಸರ್ ಅದೇ ಇಲ್ಲಿ ಮಾರ್ನಿಂಗ್ ಶೋ ನೋಡಿದವರೆಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಹೀರೋನು ಅವ್ರ ಆ್ಯಕ್ಟಿಂಗ್ನ ಇಷ್ಟಪಟ್ಟಿದ್ದಾರೆ, ವಿಲನ್ ಕ್ಯಾರೆಕ್ಟರ್ಗಳನ್ನ ಇಷ್ಟಪಟ್ಟಿದ್ದಾರೆ. ಸೊ ತಂದೆ ಮಗನ ಎಮೋಷನ್ಸ್ನ ಇಷ್ಟಪಟ್ಟಿದ್ದಾರೆ. ಸೊ ಹೋಪ್ಫುಲಿ ಅದು ಇನ್ನೂ ಜಾಸ್ತಿ ಜನಕ್ಕೆ ಹರಡಿ ಇನ್ನೂ ಹೆಚ್ಚಿನ ಜನ ಬರಬೇಕು ಈ ಸಿನಿಮಾ ನೋಡೋದಕ್ಕೆ. ಅಂದರೆ ಏನು ಅನ್ನೋ ನಿರ್ದೇಶಕರಿಂದ ಇವತ್ತು ಸಿಗೋ ಉತ್ತರ ಆದರೆ ಏನು ಸರ್? ಆಲ್ಫಾ ಅಂದ್ರೆ ಅದೇ, ಯಾರು ಗಟ್ಟಿಯಾಗಿ ನಿಂತ್ಕೋತಾನೆ, ಅವನ ಒಪಿನಿಯನ್ಸ್ ಮೇಲೆ, ಅವನ ನಿರ್ಧಾರದ ಮೇಲೆ ಯಾರು ಸ್ಟ್ರಾಂಗ್ ಆಗಿ ನಿಂತ್ಕೋತಾನೋ ಅವನೇ ಆಲ್ಫಾ. ಸೊ ನಾನು ಸ್ಟ್ರಾಂಗ್ ಆಗಿ ಈ ಕಥೆಯಲ್ಲಿ ಒಬ್ಬ ಹೊಸ ಹೀರೋ ಜೊತೆ ವರ್ಕ್ ಮಾಡಬೇಕು, ಈ ಸಿನಿಮಾ ಚೆನ್ನಾಗಿ ಮಾಡಬೇಕು ಅಂತ ನಿಂತಿರೋ ಒಪಿನಿಯನ್ನೇ ಆಲ್ಫಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದೌದು ಸಂದೇಶ್ ನಮ್ಮ ಸರ್ ನಮಸ್ತೆ ಸರ್, ಹಾಗೆ ಹೇಗಿದ್ದೀರಾ? ಆರಾಮ? ಸಿನಿಮಾ ನೋಡಿದ್ರೆ ಹೇಳ್ತಾ ಇದ್ದಾರೆ ನಮ್ಮ ಸ್ನೇಹಿತರೆ ಕೆಲವರು, ಅಂದರೆ ಒಬ್ಬ ಹೀರೋಗೆ ಟಕ್ಕರ್ ಕೊಡುವಂಥ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಿ ಅಂತ ನಿಮಗೆ ಹೇಗೆ ಅನಿಸ್ತದೆ? ಅದು ಎಲ್ಲ ನಿರ್ದೇಶಕರಿಗೆ ಕ್ರೆಡಿಟ್ಸ್ ಹೋಗ್ಬೇಕು, ಯಾಕೆಂದರೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕಾಗತ್ತೆ. ಈ ಪಾತ್ರನ ನನಗೆ ಕರೆದು ಇದ್ರ ಬಗ್ಗೆ ವಿವರಣೆ ಮಾಡಿದಾಗ ಆಬ್ವಿಯಸ್ಲಿ ಅದು ಯಾವುದೇ ಹೀರೋಗೂ ಕಮ್ಮಿ ಇಲ್ಲದಿರುವಂತಹ ಒಂದು ಪಾತ್ರ ಅಂತ ನನಗೆ ಅನಿಸ್ತು, ಅದರಿಂದ ಒಪ್ಕೊಂಡ್ವಿ. ಅದೇ ರೀತಿ ಇವತ್ತು ಫಸ್ಟ್ ಶೋಲ್ಲೇ ಇಷ್ಟೊಂದು ಒಳ್ಳೆ ರಿಯಾಕ್ಷನ್ಸು ರೆಸ್ಪಾನ್ಸ್ ಸಿಗ್ತಾ ಇರೋದ್ರಿಂದ ತುಂಬ ಖುಷಿ ಆಗ್ತಾಯಿದೆ ಸರ್. ಫೈನಲಿ ಆಡಿಯನ್ಸ್ ಕೂಡ ನಿಮ್ಮ ಪಾತ್ರನ ಮೆಚ್ಚಿಕೊಂಡಿದ್ದಾರೆ. ಅಂದರೆ ಹೀರೋಯಿನ್ ಅಂತ ಅಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಪಾತ್ರಕ್ಕೂ ಒಂದು ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನು ನೀವೇ ಅದು ನಮ್ಮ ಕನ್ನಡ ಜನತೆ, ಕನ್ನಡ ಸಿನಿ ರಸಿಕರ ಅವರ ಮೌಲ್ಯ ಇಲ್ಲಿ ತೋರಿಸುತ್ತೆ. ಅಂದರೆ ಅವರು ಏನು ಇಷ್ಟಪಡ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಬರೀ ಹೀರೋಯಿನ್ನು ವಿಲ್ಲನ್ನು ಅನ್ನೋದು ಅಲ್ದಿರ ಸಣ್ಣ ಪುಟ್ಟ ಪಾತ್ರಗಳಿಗೂ ಮಹತ್ವ ಕೊಡ್ತಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಹಿತ್ಯ ಆಧಾರಿತ ಸಿನಿಮಾಗಳಿಗೆ ತುಂಬ ಒತ್ತು ಕೊಟ್ಟಿರುವಂತಹ ಚಿತ್ರರಂಗ ಅಂದರೆ ಕನ್ನಡ ಚಿತ್ರರಂಗ. ಅಂಥದ್ರಲ್ಲಿ ಆ ಸಣ್ಣ ಎಲಿಮೆಂಟ್ಸ್ ಇರುತ್ತಲ್ಲ, ಪಾತ್ರ ವಿವರಿಸುವಂಥದ್ದು, ಆ ಪಾತ್ರ ಮ್ಯಾನರಿಸಮ್ ಆಗಲಿ, ಕಾಸ್ಟ್ಯೂಮ್ ಬಗ್ಗೆ, ಇದನ್ನೆಲ್ಲ ಡೀಟೇಲಾಗಿ ನೋಡಿ ಆಮೇಲೆ ನಿರ್ಧಾರ ಮಾಡಿ ಅದಕ್ಕೆ 2-3 ಸೆಕೆಂಡಲ್ಲಿ ಡಿಸೈಡ್ ಮಾಡುವಂಥ ತಾಕತ್ತಿರೋದು ನಮ್ಮ ಕನ್ನಡ ಚಿತ್ರ ರಸಿಕರಲ್ಲಿ. ಸೊ ಅವ್ರಿಗೊಂದು ದೊಡ್ಡ ನಮಸ್ಕಾರ, ಧನ್ಯವಾದ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.